ಓಂ ಗುರುವೇ ನಮಃ. ನಾನು ಚಿಕ್ಕವಳಿದ್ದಾಗ ತಾಯಿ ಜೊತೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾಗ ಸಾಧಾರಣವಾಗಿ ನಾವು ಇದ್ದಂಥದ್ದು ಹಳ್ಳಿಯ ಸುತ್ತಮುತ್ತ ಇರುವಂಥ ಈಶ್ವರನ ದೇವಸ್ಥಾನ, ಬೆನಕಪ್ಪನ ದೇವಸ್ಥಾನ, ಈ ರೀತಿ ಬಹಳಷ್ಟು ದೇವಸ್ಥಾನಗಳಿಗೆ ನಾವು ನಡ್ಕೊಂಡೆ ಕಾಲ್ದಾರಿಯಲ್ಲಿ ಆ ಒಂದು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಂಥ ಒಂದು ಅನುಭವ. ಕಾಡು ದಾರಿಯಲ್ಲಿ ಎಷ್ಟೋ ಬಾರಿ ನಮ್ಮ ಚಿಕ್ಕ ನಾವೊಂದು ನಾಲ್ಕೈದನೇ ಕ್ಲಾಸಲ್ಲಿ ಇದ್ದೀವಿ ಅಂದಾಗ ನಮ್ಮ ಫ್ರೆಂಡ್ಗಳನ್ನ ಗುಂಪು ಮಾಡಿಕೊಂಡು ಹೋಗಿದ್ದಿದೆ. ಅಂದರೆ ಅಷ್ಟಷ್ಟು ಮಕ್ಕಳೇ ನಾವು ಬುತ್ತಿಯನ್ನು ಕಟ್ಟಿಕೊಂಡು ಶಾಲೆಯಿಂದ ಅಲ್ಲಿಗೆ ಹೋಗಿದ್ದಿದೆ. ಹೋಗಿ ನಾವು ಯಾವಾಗ ತಾಯಿ ತಂದೆ ಜೊತೆ ಹೋದಾಗಲೂ ನಮಗೆ ಒಂದು ಒಂದು ಕಟ್ಟುನಿಟ್ಟಿನ ಒಂದು ಏನು ಹೇಳ್ತಾ ಇದ್ರು, ರೂಲ್ಸ್ ಹೇಳ್ತಾ ಇದ್ರು. ಅಲ್ಲಿಂದ ಯಾವ ಕಲ್ಲು ನೀವು ತರಬಾರ್ದು ಅಂತ. ಯಾವುದನ್ನು ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಅಲ್ಲಿಂದ ಏನು ಎತ್ಕೊಂಡು ಬರಬಾರ್ದು ನೀವು, ಅದು ಒಳ್ಳೇದಲ್ಲ ಅಂತ ಹೇಳ್ತಿದ್ರು. ಯಾಕೆ ಯಾಕೆ ಈ ಒಂದು ಇದನ್ನ ರೂಲ್ಸನ್ನು ಹಾಕಿದ್ರು? ಈ ನಿಯಮದ ಹಿಂದಿನ ಉದ್ದೇಶ ಏನು ಅಂತ ಯೋಚನೆ ಮಾಡ್ತಾ ಹುಡುಕ್ತಾ ಹೋದಾಗ ಏನಾಗುತ್ತೆ, ದೇವಾಲಯದ ಒಂದು ಸುತ್ತಮುತ್ತ ಸಾನ್ನಿಧ್ಯದಲ್ಲಿರುವಂಥ ಪ್ರತಿ ಕಲ್ಲು, ಗಿಡ, ಮರ, ಪ್ರಾಣಿ, ಪಕ್ಷಿ ಎಲ್ಲವುದು ಭಗವಂತನ ಸೇವೆಗೋಸ್ಕರ ಆ ಜಾಗವನ್ನು ಸೇರಿರ್ತವೆ. ಅದೊಂದು ತಪಸ್ಸಿನ ರೀತಿಯಲ್ಲಿ ಆ ಒಂದು ಜಾಗದಲ್ಲಿ ಆ ಒಂದು ಪ್ರತಿ ವಸ್ತುಗಳು ಅವುಗಳ ಇರುವನ್ನು ನಾವು ನೋಡಬೇಕು ಅಂತ ಒಂದು ಕಟ್ಟುನಿಟ್ಟಿನ ಪಾಲನೆಯನ್ನು ನಮ್ಮ ಹಿರಿಯರು ನಮಗೆ ಹೇಳ್ಕೊಡ್ತಾ ಇದ್ರು. ಅಂದರೆ ಇದನ್ನೆಲ್ಲ ನೋಡಿದಾಗ ಪ್ರತಿಯೊಂದು ಕಲ್ಲು, ಮರ, ಗಿಡ ಪ್ರತಿಯೊಂದಕ್ಕೂ ಒಂದು ಉದ್ದೇಶ ಇದೆ ಅನ್ನೋದು ನಮಗೆ ಈಗ ದೊಡ್ಡವರಾದ್ಮೇಲೆ, ಅಂದರೆ ಬೆಳೆದು ಒಂದು ಜೀವನದ ಅನುಭವದ ಒಂದೊಂದೇ ಹಂತಗಳನ್ನು ತಲುಪ್ತಾ ನಮಗೆ ಗೊತ್ತಾಗುತ್ತೆ. ಪ್ರತಿ ಮರ, ಗಿಡ, ವಸ್ತುಗಳಿಗೂ ಕೂಡ ಅದರದೇ ಆದಂಥ ಒಂದು ಕರ್ಮದ ಉದ್ದೇಶ ಇದೆ. ಭಗವಂತನ ಒಂದು ಏನಂತಾರೆ ಸೇವೆಗಾಗಿ ಅವು ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾವೆ. ಹಾಗಾಗಿ ನಾವು ಅವುಗಳ ಸ್ಥಾನವನ್ನು ಸ್ಥಿತ್ಯಂತರ ಮಾಡುವಂಥ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳ್ತಾ ಇದ್ರು. ಅದನ್ನು ನೋಡ್ತಾ ಹೋದಾಗ ನಾವು ಮಾಡುವಂಥ ಕರ್ಮದ ಹಿಂದಿನ ಉದ್ದೇಶ ಎಷ್ಟು ಮುಖ್ಯವಾಗಿರಬೇಕಾಗಿತ್ತೆ ಅಂತ ಅನ್ನೋದು ಗೊತ್ತಾಗುತ್ತೆ. ಅಂದರೆ ನಾವು ಮಾಡುವಂಥ ಕರ್ಮ ಅನ್ನುವಂಥದ್ದು ಆ ಉದ್ದೇಶ ಭಗವಂತನ ಸೇವೆಗಾಗಿಯೇ ಅದು ಮುಡುಪಾಗಿದೆ ಅನ್ನೋದಾದರೆ ನಾವು, ಯಾಕೆಂದರೆ ಪ್ರತಿ ಒಂದು ಕರ್ಮದಲ್ಲೂ ನಾವು ಅವನನ್ನೇ ನೋಡ್ತೀವಿ, ಭಗವಂತನೇ ನೋಡ್ತೀವಿ. ಯಾಕೆಂದರೆ ಒಂದು ಇದಿದೆ, ನಮ್ಮ ಕೈಗಳು ನಮ್ಮವಲ್ಲ, ಅದು ಭಗವಂತನ ಕೈಗಳು ಅಂತ. ಅಂದರೆ ಈ ಕೈಯಿಂದ ನಾವು ಏನೇ ಮಾಡ್ತಿದ್ದೀವಿ ಅಂದರೂ ಅದು ನಾವು ಮಾಡಿದ್ದಲ್ಲ, ಅದು ಭಗವಂತ ನಮ್ಮನ್ನು ಒಂದು ಆಯುಧವಾಗಿ ತಗೊಂಡು ಬೇರೆಯವರಿಗೆ ಆ ಕೆಲಸವನ್ನು ಮಾಡಿಸಿರ್ತಾನೆ. ನಾವು ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ, ನಾವೊಂದು ಉಪಕರಣ ಅಷ್ಟೇ ದೇವರಿಗೆ. ಹಾಗಾಗಿ ನಾವು ಯಾವುದು ನಮ್ಮಿಂದ ಆಯಿತು ಅಂತ ಅಂದ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಅದು ಆಗಬೇಕಾಗತ್ತೆ, ನಾವಲ್ಲಿ ಒಂದು ಕಾರಣ ಅಷ್ಟೇ ಆಗಿರ್ತೀವಿ ಅನ್ನೋದು ಈ ಒಂದು ವಿಚಾರಗಳನ್ನೆಲ್ಲ ನೋಡ್ತಾ ಇದ್ದಾಗ ಗಮನ ಬರುತ್ತೆ. ಅಂದರೆ ನಾವು ಮಾಡೋ ಕೆಲಸದ ಉದ್ದೇಶ ಯಾವಾಗಲೂ ನಮಗೆ ನೆನಪಿರಬೇಕಾಗತ್ತೆ. ಆವಾಗಷ್ಟೇ ನಮಗೆ ದ್ವಂದ್ವ ಇರೋದಿಲ್ಲ. ಅಂದರೆ ನಾನು ಮಾಡ್ತಾ ಇರೋದು ನಾನು ವಿದ್ಯೆಯನ್ನು ಹೇಳ್ಕೊಡ್ತಾ ಇರುವಂಥ ಗುರು ಆಗಿದ್ದಾಗ ನನ್ನ ಉದ್ದೇಶ ಅವರ ಏಳ್ಗೆನೇ ಆಗಿರುತ್ತೆ, ನನ್ನ ಶಿಷ್ಯಂದರ ಏಳ್ಗೆನೇ ಆಗಿರುತ್ತೆ. ಅಥವಾ ನನ್ನ ಉದ್ದೇಶ ಯಾವುದೋ ಒಂದು ವಸ್ತುವನ್ನು ಮಾರ್ತೀನಿ ಮತ್ತು ಅದರಿಂದ ಲಾಭ ತಗೊಳ್ತೀನಿ ಅಂದರೆ ಅದಕ್ಕೆ ಅಂತ ಒಂದು ಚೌಕಟ್ಟಿದೆ, ಅದಕ್ಕೆ ಅಂತ ಒಂದು ನಿಯಮ ಇದೆ. ಅದನ್ನು ನಾವು ಉಲ್ಲಂಘನೆ ಮಾಡಿ ನಾವು ಮಾಡೋ ಹಾಗಿಲ್ಲ. ಸರ್ಕಾರವೂ ಸಹ ಅದಕ್ಕೆ ಆದಂತಹ ನೀತಿ ನಿಯಮಗಳನ್ನು ಏರ್ಪಡಿಸಿರುತ್ತೆ. ನಾವು ಯಾವಾಗ ನಮ್ಮ ಉದ್ದೇಶ ಅತಿಯಾಸೆಯ ಅಥವಾ ದುರಾಸೆಯ ಒಂದು ಗಡಿಯನ್ನು ದಾಟಿ ಹೋಗ್ತಾ ಇದೆ, ನಾವು ನಮ್ಮ ಉದ್ದೇಶದಿಂದ ಡಿವಿಯೇಷನ್ ಆಗ್ತಿದ್ದೀವಿ, ಯಾವುದೋ ಒಂದು ತಿರುವನ್ನು ಪಡ್ಕೊಂಡು ನಾವು ಹಿಂತಿರುಗ್ತಾ ಇದ್ದೀವಿ ಅನ್ನೋದು ಯಾವಾಗ ನಮಗೆ ಗೊತ್ತಾಗುತ್ತೋ ಆವಾಗ ಮತ್ತೆ ನಾವು ನಮ್ಮನ್ನು ನಾವು ಸರಿ ಮಾಡಿಕೊಂಡು ಸರಿಯಾದ ಮಾರ್ಗದಲ್ಲಿ ನಡೀಲಿಕ್ಕೆ ಶುರು ಮಾಡಬೇಕಾಗತ್ತೆ. ಏಕೆಂದರೆ ಬೆಳೆದು ದೊಡ್ಡವರಾಗ್ತಾ ಹಿಗ್ಗುವಿಕೆ ನಮ್ಮ ಒಂದು ಮನಸ್ಥಿತಿಯಲ್ಲಿ ಆಗಬೇಕಾಗತ್ತೆ. ದೇಹ ಕುಗ್ಗುತ್ತೆ, ಆದರೆ ಮನಸ್ಥಿತಿ, ನಮ್ಮ ಬುದ್ಧಿ ಇದೆಲ್ಲ ಹಿಗ್ಗುವಿಕೆಗೊಳಗಾಗಿರುತ್ತೆ. ಹಾಗಾಗಿ ನಾವು ಮಾಡೋ ಪ್ರತಿಯೊಂದು ಕೆಲಸವನ್ನು ಕೂಡ ನಮಗೆ ಗಮನಿಸುವಂಥ ಶಕ್ತಿ, ಸಾಮರ್ಥ್ಯ ಅನುಭವದ ಹಂತಗಳಲ್ಲೂ ವೃದ್ಧಿ ಆಗ್ತಾ ಹೊರತು ಕಡಿಮೆ ಆಗೋದಿಲ್ಲ. ಎಷ್ಟೋ ಬಾರಿ ನಾವು ಸಾಕಷ್ಟು ಜನರನ್ನು ನೋಡ್ತೀವಿ, ಅವ್ರ ಉದ್ದೇಶಗಳು ಏನಿದೆ ಅನ್ನೋದು ನಾವು ಹುಡುಕ್ತಾ ಹೋಗೋದಕ್ಕಿಂತ ಗುಂಪುಗಾರಿಕೆಗಳಲ್ಲಿ ಯಾವ ಅರ್ಥ ಇದೆ ಅನ್ನೋದನ್ನು ನೋಡಿದಾಗ ವ್ಯಕ್ತಿಗತ ಉದ್ದೇಶನೇ ಮುಖ್ಯವಾಗಿ ಕಂಡು ಬಂದಾಗ ಏನನ್ಸುತ್ತೆ, ಇಷ್ಟು ಒಳ್ಳೆ ದಾರಿಯಲ್ಲಿ ಬಂದು ಇಲ್ಲಿ ಗುಂಪುಗಾರಿಕೆ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿದೆ,
ಒಂದು ಉದಾಹರಣೆಗೆ ಒಂದು ಭಗವಂತನ ಸೇವೆ ಮಾಡ್ತೀವಿ ನಾವು ಅನ್ನೋ ಒಂದು ಆ, ಆ, ಧ್ಯೇಯದಲ್ಲಿ ಎಲ್ಲರೂ ಗುಂಪು ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಪಕ್ಷಗಳನ್ನು ಕಟ್ಕೊಳ್ಳುವಂಥದ್ದು, ಅದರಲ್ಲಿ ದ್ವಂದ್ವವನ್ನು ಉಂಟು ಮಾಡುವಂಥದ್ದು, ಭೇದವನ್ನು ಉಂಟು ಮಾಡೋದು, ಎಲ್ಲ ಕೆಲಸಗಳನ್ನು ಒಂದು ಆ, ಆ, ಸೇವಾ ಕಾರ್ಯಗಳಲ್ಲಿ ನಾವು ನೋಡಿದಾಗ ಏನನ್ಸುತ್ತೆ ಅಂದರೆ, ಇದೇ ಮಾಡೋದಿದ್ರೆ ಈ ಜಾಗಕ್ಕೆ ಬರುವಂಥ ಅವಶ್ಯಕತೆ ಏನಕ್ಕಿತ್ತು ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಏಕೆಂದರೆ ಪ್ರಕೃತಿಯಲ್ಲಿನ ಪ್ರತಿ ಗಿಡ, ಮರ, ಕಲ್ಲು ಕೂಡ ಭಗವಂತನ ಸೇವೆಗಾಗಿ ನಿಂತಿದೆ ಅನ್ನೋದು ನಾವು ತಿಳ್ಕೊಂಡಿದ್ದೀವಿ. ಹಾಗಿದ್ದಾಗ ನಾವು ಮಾಡ್ತಿರೋವಂಥ ಕರ್ಮ ಸ್ವಾರ್ಥವಾಗಿದೆ ಅನ್ನೋದೇ ಆದರೆ, ಸ್ವಾರ್ಥಕ್ಕೆ ಸೀಮಿತವಾಗಿರುವಂಥ ಸಾಕಷ್ಟು ಕೆಲಸಗಳಿದೆ. ಅದು ಆ ಆ ಕಾರ್ಯಗಳನ್ನು, ಆ ವೃತ್ತಿಗಳನ್ನು, ಅದನ್ನು ಸ್ವಾರ್ಥದ ಉದ್ದೇಶದಿಂದಲೇ ಆಗ್ತಿದೆ ಅಂತ ಗುರುತಿಸೋದು ನಮಗೆ ಬರ್ತದೆ. ಆದರೆ ಮುಖವಾಡದಲ್ಲಿ, ಗುಂಪುಗಾರಿಕೆಗಳಲ್ಲಿ ಜನ ಅವರ ಒಂದು ಉದ್ದೇಶಗಳನ್ನು ತಿರುಚಿ ವ್ಯಕ್ತಪಡಿಸ್ತಾ ಹೋಗ್ತಾ ಇದ್ದಾಗ ನಮ್ಮಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ನಾವು ನಿಜವಾಗ್ಲೂ ಇಂಥ ಗುಂಪುಗಳಲ್ಲಿ ಇರುವಂಥ ಅವಶ್ಯಕತೆ ಇದೆಯಾ ಅನ್ನೋವಂಥದ್ದು. ಯಾವುದು ಸರಿ, ಯಾವುದು ತಪ್ಪು ಅಂತ ನಾವು ನಿರ್ಧಾರ ಮಾಡಿ ಅದನ್ನು ನಾವು ಯಾರಿಗೂ ತೋರಿಸೋ ಅವಶ್ಯಕತೆ ಇಲ್ಲ. ಆದರೆ ನಮಗೆ ನಾವು ತಿಳುವಳಿಕೆ ತಗೊಳ್ಳುವಂಥ ಅವಶ್ಯಕತೆ ಬಹಳ ತುಂಬ ಮುಖ್ಯವಾಗಿರುತ್ತೆ. ನಮ್ಮ ಉದ್ದೇಶ ಒಳ್ಳೆಯದೇ ಆಗಿದೆ ಅಂದಾಗ ನಮಗೆ ಗುಂಪಿನ ಅವಶ್ಯಕತೆ ಇಲ್ಲ. ನಮ್ಮ ಉದ್ದೇಶ ಸ್ವಾರ್ಥವಾಗಿ ಇಲ್ಲ ಅಂದಾಗ ನಮಗೆ ಯಾವುದೇ ಭಯದ ಒಂದು ಕಾರಣಗಳಿರೋದಿಲ್ಲ. ಯಾರಿಗೆ ಭಯದ ಹಿನ್ನೆಲೆಯಲ್ಲಿ ಬರ್ತಾ ಹೋಗ್ತಾರೆ ಅವರು ಗುಂಪನ್ನು ಮಾಡ್ಕೊಳ್ತಾರೆ. ಅಥವಾ ಯಾರ ಒಂದು ಉದ್ದೇಶ ಆಗತ್ತೆ, ತುಂಬ ದೊಡ್ಡ ಗಾತ್ರದ್ದಿದೆ ಅಂದಾಗ, ತುಂಬ ದೊಡ್ಡ ಗಾತ್ರದ್ದು, ಅವ್ರು ಎಲ್ಲರನ್ನೂ ಸಮಾನಾಂತರವಾಗಿ ನೋಡ್ತಾ ಇದ್ದಾರೆ, ಯಾವುದೇ ರೀತಿಯಾದಂಥ ಏನಂತಾರೆ ಭೇದ ಭಾವ ಇಲ್ಲಿ ಇಲ್ಲ, ಅಲ್ಲಿ ಪ್ರತಿಯೊಬ್ಬರು ನಾಯಕರೇ ಅನ್ನುವಂಥದ್ದು ಇದೆ ಅಂದಾಗ, ಆ ಗುಂಪಲ್ಲಿ ಪ್ರತಿಯೊಬ್ಬರಿಗೂ ಏನಾಗುತ್ತೆ, ಆ ಥರದ ಸ್ವಾಗತ ಇದೆ ಅನ್ನೋದಾದರೆ ಅಂತಹ ಗುಂಪುಗಳನ್ನು ನಾವು ಪ್ರಶಂಸಬಹುದು. ಆದರೆ ಸಾಕಷ್ಟು ಬಾರಿ ನೋಡ್ತಿರ್ತೀವಿ ನಾವು ಆ ಗುಂಪುಗಾರಿಕೆಗಳಲ್ಲಿ ಮೇಲು ಕೀಳು ಭಾವನೆಗಳನ್ನು ನೋಡ್ತಿರ್ತೀವಿ. ನಾವು ಹಿರಿಯರು ಅಥವಾ ನೀವು ಕಿರಿಯರು ಅನ್ನುವಂಥ ಭಾವನೆ ಇರುತ್ತೆ, ಅಥವಾ ನಮ್ಮ ಅನುಭವ ದೊಡ್ಡದ್ದು, ನಿಮ್ಮ ಅನುಭವ ಚಿಕ್ಕದ್ದು ಅಂತ ಇರುತ್ತೆ. ಹೇಗೆ ಹೇಳ್ತೀರಾ? ಯಾವ ಆತ್ಮ ಎಷ್ಟು ಹಳೆಯದು ಅನ್ನೋದು ಹೇಗೆ ಹೇಳಲಿಕ್ಕಾಗತ್ತೆ ನಾವು? ನಮಗೆ ಗೊತ್ತಿರೋ ಹಾಗೆ ಅಹಲ್ಯ ಕಲ್ಲಾಗಿದ್ದಿದ್ದು, ಶ್ರೀರಾಮ ಬರೋವರೆಗೂ ಆಕೆ ಕಲ್ಲಾಗಿದ್ಲು, ಕಾದು ಕೂತಿದ್ಲು. ಶ್ರೀರಾಮನ ಒಂದು ಏನಂತಾರೆ ಸ್ಪರ್ಶದಿಂದನೇ ಆಕೆಯ ಒಂದು ಶಾಪ ವಿಮೋಚನೆ ಆಗುತ್ತೆ. ಹಾಗಿದ್ದಾಗ ನಾವು ಎದುರಾಗುವಂಥ ಯಾವ ವ್ಯಕ್ತಿ ಎಷ್ಟು ಅವರ ಅವರ ಒಳಗಿರುವಂಥ ಒಂದು ಆತ್ಮ ಎಷ್ಟು ಹಳೆಯದು, ಎಷ್ಟು ಅನುಭವ ಇರುವಂಥದ್ದು, ಯಾವ ರೀತಿ ನಿರ್ಸಕ್ಕಾಗತ್ತೆ? ಹಾಗಾಗಿ ನಾವು ಈ ರೀತಿಯಾದಂಥ ಗುಂಪುಗಳಲ್ಲಿ ಎಷ್ಟೋ ಬಾರಿ ಈ ಒಂದು ರಾಜಕೀಯ ಉದ್ದೇಶಗಳನ್ನ ಸಹ ಕಾಣ್ತೀವಿ. ಹಾಗಾಗಿ ನಾವು ಎಷ್ಟೋ ಬಾರಿ ಗುಂಪುಗಳಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಅನ್ಸುತ್ತೆ. ಹಾಗಿದ್ದಾಗ ನಮ್ಗಿರೋದು ಮಾರ್ಗ ಯಾವುದು? ಮಾರ್ಗ ಏನು ಕಷ್ಟ ಇಲ್ಲ. ಪ್ರತಿ ಬಾರಿ ನಾವು ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ, ಅಂದರೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕಾಗತ್ತೆ. ಹಾಗೂ ಮಿಕ್ಕ ಫಲಾಫಲಗಳನ್ನು ಭಗವಂತನಿಗೆ ಬಿಡಬೇಕಾಗತ್ತೆ. ಹಾಗೂ ಇನ್ನೊಂದೇನಪ್ಪ ಅಂದರೆ, ನಮ್ಮ ಉದ್ದೇಶ ಒಳ್ಳೆಯದೇ ಆಗಿದೆ ಅಂದರೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಮಾಡಿದ್ರೆ ಸಾಕು. ನಾವೇನು ದೊಡ್ಡ 100 ಜನಕ್ಕೆ ಏನು ಮಾಡಿ ಕೂತ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಏಕೆಂದರೆ ನಮಗೆ ಭಗವಂತ ಕೊಟ್ಟಿರೋ ಸಾಮರ್ಥ್ಯ ಎಷ್ಟಿರುತ್ತೆ ಅಷ್ಟರಲ್ಲಿ ನಾವು ನಮ್ಮ ಕೈಲಾದಷ್ಟು ಏನಂತಾರೆ 10 ಜನಕ್ಕೆ ನಮಗೆ ಗೊತ್ತಿರುವಂಥ ಒಂದು ವಿದ್ಯೆಯನ್ನು ಹಂಚೋದು, ಅಥವಾ ನಮ್ಮಲ್ಲಿರುವಂಥ ಒಂದು ಸೌಲಭ್ಯಗಳನ್ನು ಕೊಡುವಂಥದ್ದು, ಅಥವಾ ನಮ್ಮ ಕೈಲಾದಂತಹ ಒಂದು ಸಹಾಯಗಳನ್ನು ಮಾಡುವಂಥದ್ದು ನಾವು ಯಾವುದೇ ಯೋಚನೆ ಇಲ್ಲದೆ ಮಾಡ್ಬೋದಾಗತ್ತೆ. ನಾವು ಸಹ ಭಗವಂತನ ಒಂದು ಇರುವಿಕೆಯಲ್ಲಿ ಒಂದು ಕಲ್ಲಾಗೋ, ಒಂದು ಮರವಾಗೋ, ನಮ್ಮ ಪಾಡಿಗೆ ನಮ್ಮ ಒಂದು ದಿನನಿತ್ಯದ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಂಡು ಒಂದು ಧ್ಯಾನದ ರೀತಿಯಲ್ಲಿ ಈ ಜೀವನನ ಕಳೆಯೋದ್ರಲ್ಲಿ ನಾವು ಏನೂ ಕಳ್ಕೊಳ್ಳೋದಿಲ್ಲ. ನಮಗೆ ಯಾವುದೇ ಭಯದ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮ ಉದ್ದೇಶ ಏನು ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ನಮ್ಮ ಉದ್ದೇಶ ಹಣ ಮಾಡೋದೇ ಆಗಿದೆ ಅಂದರೆ ಹಣದ ದಾರಿಗಳು ಬೇರೆ ಇದೆ. ನಮ್ಮ ಉದ್ದೇಶ ಸೇವೆಯನ್ನೇ ಮಾಡೋದಾದರೆ ಸೇವೆಗೆ ಮಾಡುವಂಥ ದಾರಿಗಳು ಜಾಸ್ತಿ ಇದೆ. ಎಷ್ಟೋ ಬಾರಿ ಹಣ ಮತ್ತು ಸೇವೆ ಎರಡೂ ಒಟ್ಟೊಟ್ಟಿಗೆ ಬರುವಂಥದ್ದಿದೆ. ಆಗ ನಮ್ಮಲ್ಲಿ ಪ್ರಶ್ನೆ ಮೂಡುತ್ತೆ, ನಾವು ಇಲ್ಲಿ ಹಣ ಕೊಡಬೇಕಾಗಿದೆಯಾ ಅನ್ನೋವಂಥದ್ದು. ಆ ಸೇವೆ ಮಾಡ್ತಿರುವಂಥವ್ರ ಮನಸ್ಥಿತಿ, ಉದ್ದೇಶ ಒಳ್ಳೆಯದೇ ಇದೆ ಅಂದಾಗ ಹಣ ಅನ್ನೋದು ನಮ್ಮ ಕೈಯಿಂದ ಹೋಗ್ತಿರಲ್ಲ,
ಅದು ಭಗವಂತನ ಕೈಗಳಿಂದ ಹೋಗ್ತಿರುತ್ತೆ. ಸೊ ಹಾಗಾಗಿ ನಮ್ಮ ಒಂದು ಜೇಬಿನಲ್ಲಿ ₹1 ಬರ್ತಿದೆ ಅಂದ್ರೂ ಆ ₹1 ಕೂಡ ನಾವು ಏನನ್ಸುತ್ತೆ, ನಾವು ಹಕ್ಕುದಾರರಾಗಿರಲ್ಲ. ಅದು ಬೇರೆಯವರಿಗೆ ತಲುಪಕ್ಕೆ ನಮ್ಮ ಕೈಗಳನ್ನು ಭಗವಂತ ಸಾಧನವನ್ನಾಗಿ ಉಪಯೋಗಿಸ್ಕೊಂಡಿರ್ತಾನೆ. ಆ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ನಾವು ಬೃಹತ್ ಗಾತ್ರದಲ್ಲಿ ಬೆಳೆಯುವಂಥ ಅವಶ್ಯಕತೆ ನಮಗೆ ಇದೆ, ನಮಗೆ ಆಸೆ ಇದೆ ಅಂದ್ರೂ ಆ ಆಸೆನ ನಾವು ಹುಡುಕ್ತಾ ಹೋದಾಗ ಆ ಕೊನೆಯನ್ನು ನಾವು ತಲುಪಿದಾಗ ನಾವು ನಿಜವಾಗ್ಲೂ ಅದಕ್ಕೋಸ್ಕರ ಇದೆಲ್ಲ ಮಾಡ್ತಿದ್ದೀವ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಯಾವಾಗ ಆ ಪ್ರಶ್ನೆ ಮಾಡಿಕೊಂಡಾಗ ನಿಜವಾಗಿ ನಮ್ಮಲ್ಲಿ ಒಳಗಲ್ಲಿ ನಮ್ಮ ಒಳ ನಮ್ಮ ಒಂದು ಅಂತರಾತ್ಮದಲ್ಲಿ ನಾವು ಆ ಪ್ರಶ್ನೆಯನ್ನು ನಾವು ಮಾಡಿಕೊಂಡಾಗ ನಮಗೆ ಸತ್ಯದ ಒಂದು ಪದರಗಳು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ನಿಜವಾದಂಥ ಅವಶ್ಯಕತೆಗಳೇನು ಅಂತ ನಮಗೆ ಗೊತ್ತಿರುತ್ತೆ. ನಾವು ಅದಕ್ಕೆ ಮುಖವಾಡವನ್ನು ಧರಿಸಿ ಸಮಾಜ ಎಲ್ಲ ಆ ದಾರಿಯಲ್ಲಿ ಹೋಗ್ತಿದೆ, ನಾನು ಅದೇ ದಾರಿಯಲ್ಲಿ ಹೋಗ್ತೀನಿ ಅನ್ನೋವಂಥ ಒಂದು ಮಂಡುವಾದವನ್ನು ನಾವು ಇಟ್ಕೊಳ್ಳುವಂಥ ಅವಶ್ಯಕತೆ ಏನೂ ಇರೋದಿಲ್ಲ.